ವೆಲ್ಕಮ್ ಬ್ಯಾಕ್. ಅದು ಹಳೆಯ ಮತ್ತು ಹೊಸ ಊರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಸುಸಜ್ಜಿತ ವ್ಯವಸ್ಥೆ ಮಾಡಿದ ನಂತರವೂ ಅಲ್ಲಿದ್ದ ಜನರಿಗೆ ಹೊಸ ತಲೆನೋವು ಶುರುವಾಗಿದೆ. ನಿತ್ಯ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕೋದು ಸಾಮಾನ್ಯವಾಗಿದೆ. ಅಂಡರ್ ಪಾಸ್ನಲ್ಲಿ ಪ್ರಯಾಣಿಕರ ಪರದಾಟ, ಪರ್ಯಾಯ ವ್ಯವಸ್ಥೆ ಇದ್ರೂ ನೋ ಯೂಸ್. ಅಂಡರ್ ಪಾಸ್ನಲ್ಲಿ ಸವಾರರ ಹರಸಾಹಸ, ಕಷ್ಟಪಟ್ಟು ಕಬ್ಬಿಣ ಸರಳಿಕೆಯಿಂದ ಹೊರಬರುತ್ತಿರುವ ಜನ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಪಟ್ಟಣದಲ್ಲಿ. ನಗರದ ಅಶೋಕ ರೈಲ್ವೆ ಗೇಟ್ನಿಂದ ಹಳೆ ದಾವಣಗೆರೆಗೆ ಹೋಗುವ ಪಾದಚಾರಿಗಳು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಈ ರೈಲ್ವೆ ಗೇಟ್ ಮೊದಲಿನಿಂದಲೂ ವಾಹನ ಸವಾರರು, ಪಾದಚಾರಿಗಳಿಗೆ ತಲೆನೋವಾಗಿತ್ತು. ಸ್ಥಳೀಯರ ಒತ್ತಾಯದ ಮೇರೆಗೆ ಅಂಡರ್ ಪಾಸ್ ನಿರ್ಮಿಸಿದ್ರು ಸವಾರರು ಪರದಾಡುವಂತಾಗಿದೆ. ಆದರೆ ಪಾದಚಾರಿಗಳ ಸಮಸ್ಯೆಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಆಮೇಲೆ ಇಲ್ಲಿ ಬಹಳ ಸಮಸ್ಯೆ ಆಗೈತಿ. ಮುದುಕರು, ಮೂಳ್ರು, ಕುಂಟ್ರು ಓಡಾಡೋದು. ಆಮೇಲೆ ಹಳಿಗೆ ಕಬ್ಬಣ ಪಡಿಸ್ಕೊಂಡು ಎಷ್ಟೋ ಜನ ಬಿದ್ದು ಹೋಗ್ತಾರೆ. ನಾವೇ ಹೋಗಿ ಆ ಕಡೆ ಈ ಕಡೆ ದಾಡಿಸಿ ಬರ್ತಾ ಇದಾವೆ. ಆಮೇಲೆ ಮೇಲ್ವತ್ತಿಗೆ ಕುಡಿದ್ರು ಬರ್ತಾರೆ. ಹಿಂಗಾಗಿ ಎಲ್ಲಾ ಸಮಸ್ಯೆಗಳು ಬಹಳ ಆಗೈತಿ. ಆದ ಮಟ್ಟಿಗೆ ಜನಕ್ಕೆ ಮಕ್ಕಳು ಮರಿನೂ ಓಡಾಡ್ತಾರೆ. ಸೈಕಲ್ಗಳು ಮಕ್ಕಳು ಸ್ಕೂಲಿಂದ ಬರೋವು ಎಲ್ಲದಕ್ಕೂ ತೊಂದರೆ ಆಕತಿ. ಆದಟ್ ಮಟ್ಟಿಗೆ ನಿಮಗೆ ಕೈ ಮುಗಿದು ಹೇಳ್ತಾನೆ, ಏನೋ 4 ಜನ ಹೋಗಕ್ಕೆ ಬರಕ್ಕೆ ಒಂದು ಅನುಕೂಲ ಕೆಳಗಡೆ ಬ್ರಿಡ್ಜ್ ಮಾಡಿಕೊಟ್ರೆ ಎಲ್ಲಕ್ಕೂ ದೊಡ್ಡ ಪುಣ್ಯ ಬರ್ತದೆ ಸರ್. ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವುದಕ್ಕಿಂತ ಮೊದಲು ರೈಲ್ವೆ ಗೇಟ್ ಹಾಕಿದಾಗ ಪಾದಚಾರಿಗಳು ಕಿರಿಕಿರಿ ಅನುಭವಿಸ್ತಾ ಇದ್ರು. ಆದ್ರೀಗ ಕೆಳ ಸೇತುವೆ ನಿರ್ಮಿಸಿದ ಬಳಿಕ ಈ ರೈಲ್ವೆ ಗೇಟ್ನ ಶಾಶ್ವತವಾಗಿ ಮುಚ್ಚಿ ಅದಕ್ಕೆ ಕಂಬಿ ಅಳವಡಿಸಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ಓಡಾಡಲು ಬೇರೆ ಮಾರ್ಗ ಇಲ್ಲದೆ ಈ ಕಂಬಿಯ ಸಂದಿಯಿಂದಲೇ ಹೋಗುವಂತಾಗಿದೆ. ಜಿಲ್ಲೆಯ ನಾನಾ ಕಡೆಯಿಂದ ದಾವಣಗೆರೆಗೆ ಬಸ್ ನಿಲ್ದಾಣಕ್ಕೆ ಬರುವ ಜನ ಇದೇ ಗೇಟ್ನಲ್ಲಿ ತೂರಿಕೊಂಡು ಓಡಾಡುವಂತಾಗಿದೆ. ಜೀವ ಕೈಯಲ್ಲಿಯೇ ಹಿಡಿದುಕೊಂಡು ಕಂಬಿಗಳ ಸಂದಿಯ ಮೂಲಕ ಪ್ರತಿನಿತ್ಯ ಗೇಟ್ ದಾಟುವಂತಾಗಿದೆ. ದಾವಣಗೆರೆ ಪ್ರಮುಖ ರಸ್ತೆ ಇದು, ಅಶೋಕ ಥಿಯೇಟರ್ ರಸ್ತೆ. ಇವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ದಿವಸ ಫುಲ್ ಬಿಸಿ ರೋಡ್ ಇದು. ಇಲ್ಲಿ ಸಾರ್ವಜನಿಕರು ಇಲ್ಲಿ ಮುಂಚೆ ಗಾಡಿಗಳು ಹೋಗಕ್ಕಿರ್ಲಿಲ್ಲ, ಈಗ ಅಂಡರ್ ಪಾಸ್ ಅಂತ ಒಂದು ಮಾಡಿದ್ದಾರೆ. ಆದ್ರೆ ಈಗ ನಡ್ಕೊಂಡು ಹೋಗಕ್ಕೆ ದಾರಿ ಇಲ್ಲದ ಪರಿಸ್ಥಿತಿ ಆಗಿದೆ. ಇವತ್ತೆಲ್ಲ ನೋಡ್ತಾ ಇರ್ಬೋದು, ಸರ್ಕಸ್ ಮಾಡಕೊಂಡು ಇದು ರೈಲ್ವೆ ಗೇಟ್ ದಾಟಿ ಹೋಗ್ಬೇಕು. ಈಗ ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋರು, ಇವರೆಲ್ಲರೂ ಪದೇ ಪದೇ ರಸ್ತೆ ದಾಟಲೇಬೇಕು. ಇಲ್ಲಿ ರಸ್ತೆ ದಾಟಕ್ಕೆ ಜಾಗ ಇಲ್ಲ, ಇಂಥ ಪರಿಸ್ಥಿತಿ ಇದೆ. ಆದ್ರಿಂದ ಇದಕ್ಕೇನಾರು ಸ್ಕೈ ವಾಕ್ ಇಂಥದ್ದೇನಾರು ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ನೋಡ್ರಿ, ವಯಸ್ಸಾದವರು ಸಿಕ್ಕಾಪಟ್ಟೆ ಇದ್ದಾರೆ. ಇವರು ಈಗ ಏನಾರು ಇಲ್ಲಿ ದಾಟಬೇಕಾದ್ರೆ ಟ್ರೈನ್ ಬಂತು, ಯಾರ ಜೀವ ಹೋಗ್ಬೋದು. ಆದ್ರಿಂದ ಇಲ್ಲಿ ಇಮಿಡಿಯೇಟ್ ಆಗಿ ತಕ್ಷಣನೇ ಸ್ಕೈ ವಾಕ್ ಒಂದು ವ್ಯವಸ್ಥೆ ಮಾಡಲಿ ಅಂತ ಈ ಮೂಲಕ ಕೋರ್ತೀನಿ. ಈ ರೈಲ್ವೆ ಗೇಟ್ನಲ್ಲಿ ಜನ ಓಡಾಡುವ ದೃಶ್ಯ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಅದಕ್ಕಾಗಿ ದಾವಣಗೆರೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಜನ ನಿತ್ಯ ಹಿಡಿಶಾಪ ಹಾಕ್ತಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವೆಲ್ಕಮ್ ಬ್ಯಾಕ್. ಅದು ಹಳೆಯ ಮತ್ತು ಹೊಸ ಊರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಸುಸಜ್ಜಿತ ವ್ಯವಸ್ಥೆ ಮಾಡಿದ ನಂತರವೂ ಅಲ್ಲಿದ್ದ ಜನರಿಗೆ ಹೊಸ ತಲೆನೋವು ಶುರುವಾಗಿದೆ. ನಿತ್ಯ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕೋದು ಸಾಮಾನ್ಯವಾಗಿದೆ. ಅಂಡರ್ ಪಾಸ್ನಲ್ಲಿ ಪ್ರಯಾಣಿಕರ ಪರದಾಟ, ಪರ್ಯಾಯ ವ್ಯವಸ್ಥೆ ಇದ್ರೂ ನೋ ಯೂಸ್. ಅಂಡರ್ ಪಾಸ್ನಲ್ಲಿ ಸವಾರರ ಹರಸಾಹಸ, ಕಷ್ಟಪಟ್ಟು ಕಬ್ಬಿಣ ಸರಳಿಕೆಯಿಂದ ಹೊರಬರುತ್ತಿರುವ ಜನ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಪಟ್ಟಣದಲ್ಲಿ. ನಗರದ ಅಶೋಕ ರೈಲ್ವೆ ಗೇಟ್ನಿಂದ ಹಳೆ ದಾವಣಗೆರೆಗೆ ಹೋಗುವ ಪಾದಚಾರಿಗಳು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ.
ಈ ರೈಲ್ವೆ ಗೇಟ್ ಮೊದಲಿನಿಂದಲೂ ವಾಹನ ಸವಾರರು ಪಾದಚಾರಿಗಳಿಗೆ ತಲೆನೋವಾಗಿತ್ತು. ಸ್ಥಳೀಯರ ಒತ್ತಾಯದ ಮೇರೆಗೆ ಅಂಡರ್ ಪಾಸ್ ನಿರ್ಮಿಸಿದ್ರು ಸವಾರರು ಪರದಾಡುವಂತಾಗಿದೆ. ಆದರೆ ಪಾದಚಾರಿಗಳ ಸಮಸ್ಯೆಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಆಮೇಲೆ ಇಲ್ಲಿ ಬಹಳ ಸಮಸ್ಯೆ ಆಗೈತಿ. ಮುದುಕರು ಮೂಳ್ರು ಕುಂಟ್ರು ಓಡಾಡೋದು, ಆಮೇಲೆ ಹಳಿಗೆ ಕಬ್ಬಣ ಪಡಿಸ್ಕೊಂಡು ಎಷ್ಟೋ ಜನ ಬಿದ್ದು ಹೋಗ್ತಾರೆ. ನಾವೇ ಹೋಗಿ ಆ ಕಡೆ ಈ ಕಡೆ ದಾಡಿಸಿ ಬರ್ತಾ ಇದಾವೆ. ಆಮೇಲೆ ಮೇಲ್ವತ್ತಿಗೆ ಕುಡಿದ್ರು ಬರ್ತಾರೆ. ಹಿಂಗಾಗಿ ಎಲ್ಲಾ ಸಮಸ್ಯೆಗಳು ಬಹಳ ಆಗೈತಿ. ಆದ ಮಟ್ಟಿಗೆ ಜನಕ್ಕೆ ಮಕ್ಕಳು ಮರಿನೂ ಓಡಾಡ್ತಾರೆ, ಸೈಕಲ್ಗಳು ಮಕ್ಕಳು ಸ್ಕೂಲಿಂದ ಬರೋವು, ಎಲ್ಲದಕ್ಕೂ ತೊಂದರೆ ಆಕತಿ. ಅದಕ್ಕೆ ಮಟ್ಟಿಗೆ ನಿಮಗೆ ಕೈ ಮುಗಿದು ಹೇಳ್ತಾನೆ, ಏನೋ 4 ಜನ ಹೋಗಕ್ಕೆ ಬರೋಕೆ ಒಂದು ಅನುಕೂಲ ಕೆಳಗಡೆ ಬ್ರಿಡ್ಜ್ ಮಾಡಿಕೊಟ್ರೆ ಎಲ್ಲಕ್ಕೂ ದೊಡ್ಡ ಪುಣ್ಯ ಬರ್ತದೆ ಸರ್. ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವುದಕ್ಕಿಂತ ಮೊದಲು ರೈಲ್ವೆ ಗೇಟ್ ಹಾಕಿದಾಗ ಪಾದಚಾರಿಗಳು ಕಿರಿಕಿರಿ ಅನುಭವಿಸ್ತಾ ಇದ್ರು. ಆದ್ರೀಗ ಕೆಳ ಸೇತುವೆ ನಿರ್ಮಿಸಿದ ಬಳಿಕ ಈ ರೈಲ್ವೆ ಗೇಟ್ನ ಶಾಶ್ವತವಾಗಿ ಮುಚ್ಚಿ ಅದಕ್ಕೆ ಕಂಬಿ ಅಳವಡಿಸಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ಓಡಾಡಲು ಬೇರೆ ಮಾರ್ಗ ಇಲ್ಲದೆ ಈ ಕಂಬಿಯ ಸಂಧಿಯಿಂದಲೇ ಹೋಗುವಂತಾಗಿದೆ. ಜಿಲ್ಲೆಯ ನಾನಾ ಕಡೆಯಿಂದ ದಾವಣಗೆರೆಗೆ ಬಸ್ ನಿಲ್ದಾಣಕ್ಕೆ ಬರುವ ಜನ ಇದೇ ಗೇಟ್ನಲ್ಲಿ ತೂರಿಕೊಂಡು ಓಡಾಡುವಂತಾಗಿದೆ. ಜೀವ ಕೈಯಲ್ಲಿಯೇ ಹಿಡಿದುಕೊಂಡು ಕಂಬಿಗಳ ಸಂಧಿಯ ಮೂಲಕ ಪ್ರತಿನಿತ್ಯ ಗೇಟ್ ದಾಟುವಂತಾಗಿದೆ. ದಾವಣಗೆರೆ ಪ್ರಮುಖ ರಸ್ತೆ ಇದು, ಅಶೋಕ ಥಿಯೇಟರ್ ರಸ್ತೆ. ಇವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ದಿವಸ ಫುಲ್ ಬಿಸಿ ರೋಡ್ ಇದು. ಇಲ್ಲಿ ಸಾರ್ವಜನಿಕರು ಇಲ್ಲಿ ಮುಂಚೆ ಗಾಡಿಗಳು ಹೋಗಕ್ಕಿರ್ಲಿಲ್ಲ, ಈಗ ಅಂಡರ್ ಪಾಸ್ ಅಂತ ಒಂದು ಮಾಡಿದ್ದಾರೆ. ಆದ್ರೆ ಈಗ ನಡ್ಕೊಂಡು ಹೋಗಕ್ಕೆ ದಾರಿ ಇಲ್ಲದ ಪರಿಸ್ಥಿತಿ ಆಗಿದೆ. ಇವತ್ತೆಲ್ಲ ನೋಡ್ತಾ ಇರ್ಬೋದು, ಸರ್ಕಸ್ ಮಾಡಕೊಂಡು ಇದು ರೈಲ್ವೆ ಗೇಟ್ ದಾಟಿ ಹೋಗ್ಬೇಕು. ಈಗ ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋರು, ಇವರೆಲ್ಲರೂ ಪದೇ ಪದೇ ರಸ್ತೆ ದಾಟಲೇಬೇಕು. ಇಲ್ಲಿ ರಸ್ತೆ ದಾಟಕ್ಕೆ ಜಾಗ ಇಲ್ಲ, ಇಂಥ ಪರಿಸ್ಥಿತಿ ಇದೆ. ಆದ್ರಿಂದ ಇದಕ್ಕೇನಾರು ಸ್ಕೈ ವಾಕ್ ಇಂಥದ್ದೇನಾರು ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ನೋಡ್ರಿ, ವಯಸ್ಸಾದವರು ಸಿಕ್ಕಾಪಟ್ಟೆ ಇದಾರೆ. ಇವರು ಈಗ ಏನಾರು ಇಲ್ಲಿ ದಾಟಬೇಕಾದ್ರೆ ಟ್ರೈನ್ ಬಂತು, ಯಾರ ಜೀವ ಹೋಗ್ಬೋದು. ಆದ್ರಿಂದ ಇಲ್ಲಿ ಇಮಿಡಿಯೇಟ್ ಆಗಿ ತಕ್ಷಣನೇ ಸ್ಕೈ ವಾಕ್ ಒಂದು ವ್ಯವಸ್ಥೆ ಮಾಡ್ಲಿ ಅಂತ ಈ ಮೂಲಕ ಕೋರ್ತೀವಿ. ಈ ರೈಲ್ವೆ ಗೇಟ್ನಲ್ಲಿ ಜನ ಓಡಾಡುವ ದೃಶ್ಯ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಅದಕ್ಕಾಗಿ ದಾವಣಗೆರೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಜನ ನಿತ್ಯ ಹಿಡಿಶಾಪ ಹಾಕ್ತಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವೆಲ್ಕಮ್ ಬ್ಯಾಕ್. ಅದು ಹಳೆಯ ಮತ್ತು ಹೊಸ ಊರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಸುಸಜ್ಜಿತ ವ್ಯವಸ್ಥೆ ಮಾಡಿದ ನಂತರವೂ ಅಲ್ಲಿದ್ದ ಜನರಿಗೆ ಹೊಸ ತಲೆನೋವು ಶುರುವಾಗಿದೆ. ನಿತ್ಯ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕೋದು ಸಾಮಾನ್ಯವಾಗಿದೆ. ಅಂಡರ್ ಪಾಸ್ನಲ್ಲಿ ಪ್ರಯಾಣಿಕರ ಪರದಾಟ. ಪರ್ಯಾಯ ವ್ಯವಸ್ಥೆ ಇದ್ರೂ ನೋ ಯು. ಅಂಡರ್ ಪಾಸ್ನಲ್ಲಿ ಸವಾರರ ಹರಸಾಹಸ. ಕಷ್ಟಪಟ್ಟು ಕಬ್ಬಿಣ ಸರಳಿಕೆಯಿಂದ ಹೊರಬರುತ್ತಿರುವ ಜನ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಪಟ್ಟಣದಲ್ಲಿ. ನಗರದ ಅಶೋಕ ರೈಲ್ವೆ ಗೇಟ್ನಿಂದ ಹಳೆ ದಾವಣಗೆರೆಗೆ ಹೋಗುವ ಪಾದಚಾರಿಗಳು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಈ ರೈಲ್ವೆ ಗೇಟ್ ಮೊದಲಿನಿಂದಲೂ ವಾಹನ ಸವಾರರು ಪಾದಚಾರಿಗಳಿಗೆ ತಲೆನೋವಾಗಿತ್ತು. ಸ್ಥಳೀಯರ ಒತ್ತಾಯದ ಮೇರೆಗೆ ಅಂಡರ್ ಪಾಸ್ ನಿರ್ಮಿಸಿದ್ರು ಸವಾರರು ಪರದಾಡುವಂತಾಗಿದೆ. ಆದರೆ ಪಾದಚಾರಿಗಳ ಸಮಸ್ಯೆಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಆಮೇಲೆ ಇಲ್ಲಿ ಬಹಳ ಸಮಸ್ಯೆ ಆಗೈತಿ. ಮುದುಕರು ಮೂಳ್ರು ಕುಂಟ್ರು ಓಡಾಡೋದು, ಆಮೇಲೆ ಹಳಿಗೆ ಕಬ್ಬಣ ಪಡಿಸ್ಕೊಂಡು ಎಷ್ಟೋ ಜನ ಬಿದ್ದು ಹೋಗ್ತಾರೆ. ನಾವೇ ಹೋಗಿ ಆ ಕಡೆ ಈ ಕಡೆ ದಾಡಿಸಿ ಬರ್ತಾ ಇದಾವೆ. ಆಮೇಲೆ ಮೇಲ್ವತ್ತಿಗೆ ಕುಡಿದ್ರು ಬರ್ತಾರೆ. ಹಿಂಗಾಗಿ ಎಲ್ಲಾ ಸಮಸ್ಯೆಗಳು ಬಹಳ ಆಗೈತಿ. ಆದ ಮಟ್ಟಿಗೆ ಜನಕ್ಕೆ ಮಕ್ಕಳು ಮರಿನೂ ಓಡಾಡ್ತಾರೆ, ಸೈಕಲ್ಗಳು ಮಕ್ಕಳು ಸ್ಕೂಲಿಂದ ಬರೋವು, ಎಲ್ಲದಕ್ಕೂ ತೊಂದರೆ ಆಕತಿ. ಅದಕ್ಕೆ ಮಟ್ಟಿಗೆ ನಿಮಗೆ ಕೈ ಮುಗಿದು ಹೇಳ್ತಾನೆ, ಏನೋ 4 ಜನ ಹೋಗಕ್ಕೆ ಬರೋಕೆ ಒಂದು ಅನುಕೂಲ ಕೆಳಗಡೆ ಬ್ರಿಡ್ಜ್ ಮಾಡಿಕೊಟ್ರೆ ಎಲ್ಲಕ್ಕೂ ದೊಡ್ಡ ಪುಣ್ಯ ಬರ್ತದೆ ಸರ್. ಇಲ್ಲಿ ಅಂಡರ್ ಪಾಸ್ ನಿರ್ಮಿಸುವುದಕ್ಕಿಂತ ಮೊದಲು ರೈಲ್ವೆ ಗೇಟ್ ಹಾಕಿದಾಗ ಪಾದಚಾರಿಗಳು ಕಿರಿಕಿರಿ ಅನುಭವಿಸ್ತಾ ಇದ್ರು. ಆದ್ರೀಗ ಕೆಳ ಸೇತುವೆ ನಿರ್ಮಿಸಿದ ಬಳಿಕ ಈ ರೈಲ್ವೆ ಗೇಟ್ನ ಶಾಶ್ವತವಾಗಿ ಮುಚ್ಚಿ ಅದಕ್ಕೆ ಕಂಬಿ ಅಳವಡಿಸಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ಓಡಾಡಲು ಬೇರೆ ಮಾರ್ಗ ಇಲ್ಲದೆ ಈ ಕಂಬಿಯ ಸಂಧಿಯಿಂದಲೇ ಹೋಗುವಂತಾಗಿದೆ. ಜಿಲ್ಲೆಯ ನಾನಾ ಕಡೆಯಿಂದ ದಾವಣಗೆರೆಗೆ ಬಸ್ ನಿಲ್ದಾಣಕ್ಕೆ ಬರುವ ಜನ ಇದೇ ಗೇಟ್ನಲ್ಲಿ ತೂರಿಕೊಂಡು ಓಡಾಡುವಂತಾಗಿದೆ. ಜೀವ ಕೈಯಲ್ಲಿಯೇ ಹಿಡಿದುಕೊಂಡು ಕಂಬಿಗಳ ಸಂಧಿಯ ಮೂಲಕ ಪ್ರತಿನಿತ್ಯ ಗೇಟ್ ದಾಟುವಂತಾಗಿದೆ. ದಾವಣಗೆರೆ ಪ್ರಮುಖ ರಸ್ತೆ ಇದು, ಅಶೋಕ ಥಿಯೇಟರ್ ರಸ್ತೆ. ಇವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ದಿವಸ ಫುಲ್ ಬಿಸಿ ರೋಡ್ ಇದು.
ಇಲ್ಲಿ ಸಾರ್ವಜನಿಕರು ಇಲ್ಲಿ ಮುಂಚೆ ಗಾಡಿಗಳು ಹೋಗಕ್ಕಿರ್ಲಿಲ್ಲ, ಈಗ ಅಂಡರ್ ಪಾಸ್ ಅಂತ ಒಂದು ಮಾಡಿದ್ದಾರೆ. ಆದ್ರೆ ಈಗ ನಡ್ಕೊಂಡು ಹೋಗಕ್ಕೆ ದಾರಿ ಇಲ್ಲದ ಪರಿಸ್ಥಿತಿ ಆಗಿದೆ. ಇವತ್ತೆಲ್ಲ ನೋಡ್ತಾ ಇರ್ಬೋದು, ಸರ್ಕಸ್ ಮಾಡಕೊಂಡು ಇದು ರೈಲ್ವೆ ಗೇಟ್ ದಾಟಿ ಹೋಗ್ಬೇಕು. ಈಗ ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋರು, ಇವರೆಲ್ಲರೂ ಪದೇ ಪದೇ ರಸ್ತೆ ದಾಟಲೇಬೇಕು. ಇಲ್ಲಿ ರಸ್ತೆ ದಾಟಕ್ಕೆ ಜಾಗ ಇಲ್ಲ, ಇಂಥ ಪರಿಸ್ಥಿತಿ ಇದೆ. ಆದ್ರಿಂದ ಇದಕ್ಕೇನಾರ ಸ್ಕೈ ವಾಕ್ ಇಂಥದ್ದೇನಾರು ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ನೋಡ್ರಿ ವಯಸ್ಸಾದವರು ಸಿಕ್ಕಾಪಟ್ಟೆ ಇದಾರೆ. ಇವರು ಈಗ ಏನಾರು ಇಲ್ಲಿ ದಾಟಬೇಕಾದ್ರೆ ಟ್ರೈನ್ ಬಂತು, ಯಾರ ಜೀವ ಹೋಗ್ಬೋದು. ಆದ್ರಿಂದ ಇಲ್ಲಿ ಇಮಿಡಿಯೇಟ್ ಆಗಿ ತಕ್ಷಣನೇ ಸ್ಕೈ ವಾಕ್ ಒಂದು ವ್ಯವಸ್ಥೆ ಮಾಡ್ಲಿ ಅಂತ ಈ ಮೂಲಕ ಕೋರ್ತೀನಿ. ಈ ರೈಲ್ವೆ ಗೇಟ್ ನಲ್ಲಿ ಜನ ಓಡಾಡುವ ದೃಶ್ಯ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಅದಕ್ಕಾಗಿ ದಾವಣಗೆರೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಜನ ನಿತ್ಯ ಹಿಡಿಶಾಪ ಹಾಕ್ತಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.